ಎಲ್ಲ ಪಾಲಕರಿಗೆ ನಮಸ್ಕಾರಗಳು. ಯಾರೆಲ್ಲ ಸೈನಿಕ ಬಿಜಾಪುರ, ಕೊಡಗು ಅಥವಾ ಸೈನಿಕ ಸಂಗೊಳ್ಳಿ ರಾಯಣ್ಣ ಮತ್ತು ಇನ್ನಿತರ ಸೈನಿಕ ಶಾಲೆಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ರಿ. ಇವಾಗಲೇ ಮೊದಲ ಸುತ್ತಿನ ಅಡ್ಮಿಷನ್ ಕೂಡ ಮುಕ್ತಾಯ ಆಗಿದೆ 11ನೇ ತಾರೀಕಿಗೆ. ಇನ್ನೇನು ಎರಡನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ದಿನಾಂಕ ಯಾವತ್ತು ಅಂತ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಇನ್ಫಾರ್ಮೇಶನ್ ಬರ್ತಿರುತ್ತೆ. ಸೊ ರಿಜಿಸ್ಟ್ರೇಷನ್ ಅನ್ನೋದು ಮತ್ತು ಆಪ್ಷನ್ ಎಂಟ್ರಿ ಅನ್ನೋದು ಒನ್ ಟೈಮ್ ಪ್ರೊಸೆಸ್ ಅದು. ಬಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಹೇಗಿರ್ತಿರಲ್ಲ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ಹಿಂದೆ ಮುಂದೆ ಮಾಡೋದಾಗಲಿ, ಕೆಲವೊಂದನ್ನ ಡಿಲೀಟ್ ಮಾಡೋದಾಗಲಿ, ಕೆಲವೊಂದನ್ನ ಯಾಡ್ ಮಾಡೋದಾಗಲಿ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಮುಂದಿನ ಹಂತಕ್ಕೆ ಎರಡನೇ ಸುತ್ತಿಗೆ ಎಷ್ಟು ಸೀಟುಗಳು ಲಭ್ಯವಿದೆ ಪ್ರತಿ ಸ್ಕೂಲಲ್ಲಿ, ಬಿಜಾಪುರ, ಕೊಡಗು, ಸಂಗೊಳ್ಳಿ ರಾಯನಲ್ಲಿ, ಅದರ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ ನಿಮಗೆ. ಪ್ರತಿಯೊಂದು ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ನೋಡೋಣ. ಈ ಸೀಟ್ ಮ್ಯಾಟ್ರಿಕ್ಸ್ ತಗೊಂಡ್ರೆ ಎಕ್ಸಾಂಪಲ್ಗೆ ಇಲ್ಲಿ ಸ್ಕೂಲ್ ಟೈಪ್, ಇದು ಓಲ್ಡ್ ಸ್ಕೂಲ್ಸ್, ಇದು ನ್ಯೂ ಸ್ಕೂಲ್ಸ್. ಫಸ್ಟ್ ನಾನು ಓಲ್ಡ್ ಸ್ಕೂಲ್ ಬಿಜಾಪುರ ಮತ್ತು ಕೊಡಗು ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕರ್ನಾಟಕ, ಇಲ್ಲಿ ಕರ್ನಾಟಕದ 2 ಸ್ಕೂಲ್ಗಳಿವೆ. ಇಲ್ಲಿ ನೋಡೋದಾದ್ರೆ ಎರಡು ಸ್ಕೂಲ್ ಇದೆ. ಇದರಲ್ಲಿ ನೋಡಿ, ಸೈನಿಕ ಸ್ಕೂಲ್ ಬಿಜಾಪುರ, ದಿಸ್ ಇಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. SC ಅಲ್ಲಿ ಎಷ್ಟು ಉಳಿದೆ? ಇದು ಕ್ಯಾಟಗರಿ ಇದೆ. ಹುಡುಗಿಯರದ್ದು ಎಷ್ಟು ಉಳಿದೆ? SC ಅಲ್ಲಿ ಒಂದಿತ್ತು, ಒಂದಿದೆ. ಅದೇ ತರ SC ಅಲ್ಲಿ 4 ಬಾಯ್ಸ್ ಇದೆ. ST ಅಲ್ಲಿ 4 ಬಾಯ್ಸ್ ಇದೆ. OBC ಅಲ್ಲಿ ನಮ್ಮ ಬಿಜಾಪುರ ಶಾಲೆಯಲ್ಲಿ 13 ಉಳಿದಿದೆ OBC ವಿದ್ಯಾರ್ಥಿಗಳಿಗೆ. ಅದೇ ತರ ಜನರಲ್ ಮೆರಿಟ್, GM, ಅನ್ರಿಸರ್ವ್ಡ್ ಅಂತ ನಾವು ಇದನ್ನು ಬಿಟ್ಬಿಡಿ ನೀವು. ಲೈಕ್ ಇದು ರಾಜ್ಯದವರಿಗೆ, ಇದು ನಮ್ಮ ಕರ್ನಾಟಕದವರಿಗೆ. ಇಲ್ಲಿ ಡಿಫೆನ್ಸ್ ಕೋಟಾದಲ್ಲಿ 3 ಇದೆ. ಅದೇ ತರ ಹುಡುಗಿಯರದು ನೋಡಿ, OBC ಅಲ್ಲಿ 2ಕ್ಕೆ 2 ಖಾಲಿ ಇದೆ. ಒಂದು GM ಫಿಲ್ ಆಗಿದೆ, ಒಂದು GM ಖಾಲಿ ಆಗಿದೆ ಇದೆ. ಅದೇ ತರ ಹುಡುಗಿಯರ ಹೋಮ್ ಡಿಫೆನ್ಸ್ ಅಲ್ಲಿ ಖಾಲಿ ಇದೆ. ಇದರ SC ಖಾಲಿ ಇದೆ, ST ಅಲ್ಲಿ ಇಲ್ಲ. ಇದು ನಮ್ಮ ಬಿಜಾಪುರದ್ದು ಇಷ್ಟೆಷ್ಟು ಸೀಟ್ಗಳು ಖಾಲಿ ಇದೆ. ಸೊ ಯಾರಾದರೂ ಈ ಒಂದು ಕ್ಯಾಟಗರಿ ಇದ್ದವರು ಬಿಜಾಪುರಕ್ಕೆ ಆಸ್ಪಿರೆಂಟ್ಸ್ ಇದ್ರೆ, ಬಿಜಾಪುರ ನನಗೆ ಹೋಗ್ಬೇಕು ಅನ್ನೋರಿದ್ರೆ ಇಂತಿಷ್ಟು ಸೀಟ್ಗಳು ಖಾಲಿ ಇದೆ. ಸೊ ಮೋಸ್ಟ್ಲಿ ಇದರಲ್ಲಿ ಎಷ್ಟಿತ್ತು ಅಂದ್ರೆ, ಫಸ್ಟ್ ಸುತ್ತಿನಲ್ಲಿ 29 ಸೀಟ್ ಇತ್ತು. ಅದರಲ್ಲಿ 11 ಉಳಿದಿದೆ ಅಂತಂದ್ರೆ 18 ಸೀಟುಗಳನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಅದೇ ತರ ಇದು 27 ಇರಬೇಕಿತ್ತು. ಮೊದಲ ಸುತ್ತಿನಲ್ಲಿ 14 ಸೀಟುಗಳನ್ನ ಅಡ್ಮಿಷನ್ ಆಗಿದೆ. ಯಾಕೆ ಇಷ್ಟು ಸೀಟ್ ಉಳಿತಿದ್ದಾವೆ ಪ್ರತಿಯೊಂದು ಮುಂದಿನ ರೌಂಡಿಗೆ ಅಂತಂದ್ರೆ, ಈ ವರ್ಷ ಏನಾಗಿದೆ, ಎಲ್ಲ ಒಂದು ಸ್ಕೂಲ್ಗಳ ಫಲಿತಾಂಶ ಒಂದೇ ಟೈಮಿಗೆ ಬಂದಿರೋದ್ರಿಂದ ಯಾರಿಗೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಸೀಟುಗಳು ಉಳಿತವೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ. ಸೊ ಇದು ಕೊಡಗು ಸ್ಕೂಲು. ಬಾಯ್ಸ್ 1, SC ಅಲ್ಲಿ ಇಷ್ಟಿದೆ, ST 1, OBC 9, GM ಅಲ್ಲಿ 7 ಉಳಿದಿದೆ, ಡಿಫೆನ್ಸ್ ಕೋಟಾದಲ್ಲಿ 2 ಉಳಿದಿದೆ. ಸೊ ಅದೇ ತರ ಗರ್ಲ್ಸ್ಗೆ SC ಅಲ್ಲಿ 1 ಇದೆ, ST ಅಲ್ಲಿ ಅಡ್ಮಿಷನ್ ಆಗಿದೆ. ಅದೇ ತರ OBC ಅಲ್ಲಿ 1 ಇದೆ, GM ಫಿಲ್ ಆಗಿದೆ 1 ಸೀಟು. ಇದು ಡಿಫೆನ್ಸ್ ಕೋಟಾದಲ್ಲಿ ಇಲ್ಲ. ಇಷ್ಟು ಇದು ಬಿಜಾಪುರ ಸೈನಿಕ ಮತ್ತು ಕೊಡಗು ಶಾಲೆಯ ಒಂದು ಮುಂದಿನ ಎರಡನೇ ಹಂತಕ್ಕೆ ಉಳಿದಿರುವಂತಹ ಸೀಟ್ಗಳಿವು. ಈಗ ನಾನು ಸಂಗೊಳ್ಳಿ ರಾಯಣ್ಣ ಶಾಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡ್ತೀನಿ ನಾನು. ಕರ್ನಾಟಕ, ಇಲ್ಲಿದೆ ಸಂಗೊಳ್ಳಿ ರಾಯಣ್ಣ. ನಮ್ಮ ಕರ್ನಾಟಕದಲ್ಲಿ 3 ನೋಡೋಣ. ಹೊಸ ನ್ಯೂ ಸ್ಕೂಲ್ಸ್ ಸಂಗೊಳ್ಳಿ ರಾಯಣ್ಣದಲ್ಲಿ ಇಲ್ಲಿ ಜೆಂಡರ್ ನ್ಯೂಟ್ರಲ್ ಇದೆ. ಇಲ್ಲಿ ಬಾಯ್ ಅಥವಾ ಗರ್ಲ್ ಅಂತ ಇರಲ್ಲ. ಇದು ಕಾಮನ್ ಜೆಂಡರ್ ಅಂತಲ್ಲ, ಇದು ನೀಟ್ ಜೆಂಡರ್ ಕನ್ಸಿಡರ್ ಮಾಡಿ ಅವರು ಸೀಟ್ ತೆಗೆದುಕೊಳ್ಳುವುದಿಲ್ಲ. ಅದೇ ತರ ನೋಡಿ, SC ಅಲ್ಲಿ 20 ಉಳಿದಿದೆ, ST ಅಲ್ಲಿ 10 ಉಳಿದಿದೆ, OBC ಇದು 38 ಉಳಿದಿದೆ,
OBC ಯಲ್ಲಿ 38, ಬಾಯ್ಸ್ ಅಥವಾ ಗರ್ಲ್ಸ್ ಸಮಾನ ಅಂತ ಇದರಲ್ಲಿ ಟ್ರೀಟ್ ಮಾಡಿ ಅವ್ರನ್ನ ಅಡ್ಮಿಷನ್ ತಗೊಳ್ತಾರೆ. ಸೊ ಅದೇ ತರ GM ಕ್ಯಾಟಗರಿಯಲ್ಲಿ 52 ಸೀಟ್ ಇದೆ ಕರ್ನಾಟಕದವರಿಗೆ. ಮೋಸ್ಟ್ಲಿ ಇಲ್ಲಿ ಕರ್ನಾಟಕ ಪ್ಲಸ್ ಎರಡನ್ನೂ ಕೂಡ ಒಂದು ಟಾರ್ಗೆಟ್ ಮಾಡ್ತಾರೆ ಅನಿಸ್ತದೆ. ಸೊ ಡಿಫೆನ್ಸ್ ಕೋಟಾದಲ್ಲಿ 13 ಇದೆ. ಸೊ ಸಂಗೊಳ್ಳಿ ರಾಯಣ್ಣ ಇದು ಈ ವರ್ಷ ಹೊಸದಾಗಿ ಸೇರಿದಂತ ಒಂದು ಶ್ರೀ ಕೃಷ್ಣದೇವರಾಯ ಹೈಯರ್ ಪ್ರೈಮರಿ ಸ್ಕೂಲ್. ಇದು ಕರ್ನಾಟಕದಲ್ಲಿ ಸಿಂಧನೂರದಲ್ಲಿ ಬರ್ತಿದೆ, ರಾಯಚೂರು ಡಿಸ್ಟಿಕ್. ಅಲ್ಲಿ ಇಲ್ಲಿ ಕ್ಯಾಟಗರಿ ಅಂದಿಲ್ಲ, ಜಸ್ಟ್ ಬೇಸ್ಡ್ ಆನ್ ದಿ ಮೆರಿಟ್ ತಗೊಳ್ತಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾವುದು ಕ್ಯಾಟಗರಿ ನಡಕ್ಕೆ ತೋರಿಸ್ತಾ ಇಲ್ಲ. ಸೊ ಪ್ಯೂರ್ಲಿ ಏನದು ಒಂಥರ GM ಟೈಪ್ ಕ್ಯಾಟಗರಿ ಅಂತ ಇಲ್ಲ ಇಲ್ಲಿ. ಸೊ 72 ಸೀಟ್ಗಳು ಖಾಲಿ ಇವೆ ಇಲ್ಲಿ. ಅದೇ ತರ ಗರ್ಲ್ಸ್ಗೆ 23, ಬಾಯ್ಸ್ಗೆ 72 ಕಾಲಿದೆ, ಗರ್ಲ್ಸ್ಗೆ 23 ಕಾಲಿದೆ. ಯಾಕಂದ್ರೆ ಇದು ಇದೇ ವರ್ಷ ಈ ಒಂದು ಪ್ರೊಸೆಸ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಪಾಲಕರಿಗೆ ಆಯ್ತು, ವಿದ್ಯಾರ್ಥಿಗಳಾಯ್ತು ಗೊಂದಲ ಇರುತ್ತೆ ಹೇಗಿದೆ ಅಂತಲ್ಲ. ಸೊ ಅದಕ್ಕೋಸ್ಕರ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇದು ಮೈಸೂರಲ್ಲಿ ಬರುತ್ತೆ, ಡೇಕಮ್ ರೆಸಿಡೆನ್ಸಿಯಲ್. ಓಕೆ, ಇದು ಬಾಯ್ಸ್ಗೆ 25 ಸೀಟ್ ಖಾಲಿದೆ, ಗರ್ಲ್ಸ್ಗೆ 21 ಇದೆ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಮೋಸ್ಟ್ ಆಫ್ ದಿ ಪಾಲಕರಿಗೆ ಒಂದು ಡೌಟ್ ಇರುತ್ತೆ ಮಂಡಳಿ, ಈ ಸ್ಕೂಲ್ ಸಿಕ್ಕರೆ ಹೇಗೆ ಸರ್ ಹೋಗ್ಲಿಕ್ಕೆ ಅಡ್ಡಿ ಇಲ್ವಾ, ಅಥವಾ ಅವು ಆರ್ಮಿ ಮನೆ ಸೈನಿಕ ಸ್ಕೂಲ್ಸ್ ಅಂತ. ಇವು ನಾರ್ಮಲ್ ಸ್ಕೂಲ್ ತರ ಇರುತ್ತೆ, ಬಟ್ ಏನಂತಂದ್ರೆ ಅವ್ರಿಗೊಂದು ಈ ಸೈನಿಕ ಸ್ಕೂಲ್ ಸೊಸೈಟಿಯಿಂದ ಸೈನಿಕ ಸ್ಕೂಲ್ ಅಂತ ಒಂದು ಪರ್ಮಿಷನ್ ಏನೋ 2 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ, 2 ವರ್ಷ 3 ವರ್ಷದಿಂದ. ಅದಕ್ಕೋಸ್ಕರ ಇವು ನೀವು ಹೋಗಿ ನೋಡಿದ್ರೆ ನಿಮಗೆ ಬಿಜಾಪುರ ಅಥವಾ ಕೊಡಗಲ್ಲಿರುವಂತಹ ವಾತಾವರಣ ಆಗಲಿ, ಅಲ್ಲಿರುವಂತಹ ಫೆಸಿಲಿಟೀಸ್ ಆಗಲಿ ಇಲ್ಲಿ ನಿಮ್ಮ ಮಕ್ಕಳಿಗೆ ಸದ್ಯದ ಮಟ್ಟಿಗೆ ಸಿಗ್ಲಿಕ್ಕಿಲ್ಲ. ಮುಂದೆ ಬರುವ ದಿನಗಳಲ್ಲಿ ಅವರು ಇಂಪ್ರೂವ್ ಆಗ್ಬೋದು, ಬಟ್ ಅದು ಒಂಚೂರು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಿಮಗೆ ಇನ್ ಕೇಸ್ ಏನಾದರೂ ಸೈನಿಕದಲ್ಲೇ ಕಲಿಬೇಕಂದ್ರೆ ಬಿಜಾಪುರ, ಕೊಡಗು ನಮ್ಮ ಬಿಟ್ರೆ ಸಂಗೊಳ್ಳಿ ರಾಯಣ್ಣ ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದ್ರೆ ಇವು ನಾನು ಪಾಲಕರನ್ನ ಕೇಳಿದ ಪ್ರಕಾರ ಇವು ನಾರ್ಮಲ್ ಸ್ಕೂಲ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಒಂದು ಸ್ಟ್ಯಾಂಡರ್ಡ್ ಸ್ಕೂಲ್ ಇರುತ್ತೆ 1 to 10 ಅಂತ. ಸೊ ಆ ಥರ ಸ್ಟ್ಯಾಂಡರ್ಡ್ ಇದ್ದಂಥ ಕೂಡಲು ಈ ಸೈನಿಕ ಸ್ಕೂಲ್ಗೆ ಅಪ್ರೋಚ್ ಮಾಡಿ ಒಂದು ಪರ್ಮಿಷನ್, ಅಲ್ಲಿರುವಂಥ ಫೆಸಿಲಿಟೀಸ್ ಆಧಾರದ ಮೇಲೆ ಅವರು ಒಂದು ಪರ್ಮಿಷನ್ ಅನ್ನು ಕೊಟ್ಟಿರ್ತಾರೆ. ಬಟ್ ವಿಜಯಪುರ ಅಥವಾ ಕೊಡಗು ಆಗಲ್ಲ, ಅದರ ಮ್ಯಾನೇಜ್ಮೆಂಟ್ ಬಂದು ಲೋಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಬಟ್ ಕೊಡಗು ಬಿಜಾಪುರ ಒಂದು ಡಿಫೆನ್ಸ್ ಅಂತರ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿರುವಂಥ ಫೆಸಿಲಿಟೀಸ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಚೆನ್ನಾಗಿರ್ತವೆ. ಇವನ್ ಸಂಗೊಳ್ಳಿ ರಾಯಣ್ಣಲ್ಲೂ ಕೂಡ ಒಳ್ಳೆಯ ಒಂದು ವಾತಾವರಣ ಇದೆ. ಅದಕ್ಕೋಸ್ಕರ ಇನ್ ಕೇಸ್ ನೀವು ಸೈನಿಕ ಅಡ್ಮಿಷನ್ ಮಾಡ್ಬೇಕಂತಂದ್ರೆ ಖಂಡಿತವಾಗಿ ಈ 3ರಲ್ಲಿ ಬಿಜಾಪುರ, ಕೊಡಗು, ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಕಲಿತ್ರೆ ಒಳ್ಳೆಯದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.